ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರುಷಿತಾ ಪುನೀತ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಅಷ್ಟೇ ಚೆನ್ನಾಗಿರ್ತೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಟೈಮ್ ಬಂದು 6 o'clock ಆಗಿದೆ. ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ರ್ಯಾಂಡಮ್ ಆಗಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಏನು ಪ್ಲ್ಯಾನ್ಸ್ ಏನು ಮಾಡ್ಕೊಂಡಿಲ್ಲ ಇದೇ ರೀತಿ ಮಾಡಬೇಕು ಅಂತ. ಸೊ ಹಾಗೆ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀನಿ. ಇವಾಗ ಏನಂದರೆ ಪಾಪುಗೆ ಸ್ನಾನ ಮಾಡಿಸ್ಬೇಕು. ಯೂಶ್ವಲಿ ನಾವು ಬೆಳಗ್ಗೆನೇ ಸ್ನಾನ ಮಾಡಿಸೋದು. ಇವತ್ತು ಆಗಿಲ್ಲ ಅಂಥೇಳಿ ನೈಟ್ ಸ್ನಾನ ಮಾಡಿಸ್ತಿದ್ವಿ, ಬೆಳಗ್ಗೆ ಅಥವಾ ನೈಟು. ಸೊ ಇಲ್ಲಿ ತುಂಬಾ ಚಳಿ ಇರೋದ್ರಿಂದ ಆಲ್ಮೋಸ್ಟ್ ಒಂದು 12 ಗಂಟೆ 1 ಗಂಟೆ ಮೇಲೆ ಸ್ನಾನ ಮಾಡಿಸೋದು. ಬಟ್ ಇವತ್ತು ನೈಟ್ ಅಂದರೆ ಈವ್ನಿಂಗ್ ಹಂಗೆ ಮಾಡಿಸ್ತಾ ಇದ್ವಿ. ಸೊ ಎಲ್ಲ ರೆಡಿ ಮಾಡ್ಕೊಬೇಕು. ಯೂಶ್ವಲಿ ಚಿಕ್ಕಮ್ಮ ಬರ್ತಾಯಿದ್ರು ಮಾಡ್ಸೋಕ್ಕೆ, ಇವತ್ತು ಬಂದಿಲ್ಲ ಅವರು. ನಾನು ಅಮ್ಮನೇ ಸ್ನಾನ ಮಾಡಿಸ್ತೀವಿ. ಎಣ್ಣೆ ಸ್ನಾನ ಎಲ್ಲ ಆದಮೇಲೆ ಪಾಪು ತುಂಬಾ ಅಳ್ತಿರ್ತಾರೆ. ಸೊ ಅವ್ರನ್ನ ಸಮಾಧಾನ ಮಾಡಿ ಮಲಗಿಸ್ಬಿಟ್ಟು ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿ ಬಂದು ಇಲ್ಲಿ ದೇವ್ರ ಪೂಜೆ ಮಾಡ್ತಾಯಿದ್ದೆ. ಕಾಫಿ ಮಾಡ್ತಾಯಿದ್ದೆ, ಬೆಲ್ಲದ ಕಾಫಿ. ಲಾಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋದಾಗ ಆರ್ಗ್ಯಾನಿಕ್ ಬೆಲ್ಲ ಅಂತ ಅಲ್ಲಿ ಮಾರ್ತಾಯಿದ್ರು ಅಂತ ಹೇಳಿದೆಲ್ವ, ಸೊ ಅಲ್ಲಿ ತೊಗೊಂಡು ಬಂದಿದ್ದು. ನನಗಂತೂ ಸಖತ್ ಇಷ್ಟ ಆಯಿತು. 3 ಥರ ಏನೋ ಮಾರ್ತಾಯಿದ್ರು, 3 ಬೇರೆ ಬೇರೆ ಟೇಸ್ಟ್ ಅಂತ ಹೇಳಿದ್ರು. ಸೊ ನಾವು 2 ಥರ ತೊಗೊಂಡು ಬಂದ್ವಿ. ನನಗೆ ನಮ್ಮ ಅಮ್ಮಂಗೆ ಬೆಲ್ಲದ ಕಾಫಿ ಅಂದರೆ ಸಖತ್ ಇಷ್ಟ. ಸೊ ಅದಕ್ಕೆ ಮಾಡ್ತಾಯಿದ್ದೆ ಬೆಲ್ಲದ ಕಾಫಿ. ಲಿಟ್ರಲಿ ಈ ಟೇಸ್ಟ್ ನಂಗೆ ಸಖತ್ ಇಷ್ಟ, ಈ ಬೆಲ್ಲದ್ದು. ಫಸ್ಟ್ ಬೆಲ್ಲ ತಿಂತಾಯಿದ್ದೀನಿ. ಕಾಫಿ ಫುಲ್ ಸಪ್ಪೆ ಆಗುತ್ತೆ ಇವಾಗ. ಇನ್ನೊಂದು ಖಾರ ತುಂಬಿಬಿಟ್ಟು ಮತ್ತೆ ತಿನ್ನೋಣ. ಸೊ ಈ ಥರ ಒಂದಿದೆ, ಬೆಲ್ಲ ಥರ ಇದೆ. ಬೆಲ್ಲದ ಕಾಫಿ ಮಾಡೋಕ್ಕೆ ಬರಲ್ಲ, ಅಮ್ಮ ಹೇಳ್ಕೊಟ್ಟಿದ್ದಾರೆ, ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ನಂಗೆ ಯಾವಾಗಲೇ ಮಾಡೋಕ್ಕೆ ಹೋದರೂ ಅದು ಹಾಲು ಒದ್ದೋಗ್ಬಿಡುತ್ತೆ ಯಾವಾಗೂ. ನೋಡೋಣ ಈ ಸಲ. ನಮ್ಮ ಅಣ್ಣಂಗೆ ಮೊದಲೇ ಸ್ವೀಟ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ಸೊ ಮನೇಲಿ ಹಾಲಿನ ಪೌಡರ್ ಇರುತ್ತಾ, ಅದರಲ್ಲೂ ಸ್ವೀಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಹಾಲಿನ ಪೌಡ್ರಲ್ಲಿ ಪೇಡ ಮಾಡೋಣ ಅಂತ ತೋರಿಸ್ತೀನಿ ನಿಮಗೂ, ನೋಡಿ ಹೇಳ್ತೀನಿ ಹಿಂಗೆ ಬಂತು ಏನು ಅಂತ ಹೇಳ್ಬಿಟ್ಟು. ಈ ಸ್ವೀಟ್ ಮಾಡೋದು ತುಂಬಾ ಈಸಿ. ಫಸ್ಟ್ ಒಂದು ಬೌಲಲ್ಲಿ ಹಾಲು ತೊಗೊಂಡಿದ್ದೀನಿ. ಅದಾದಮೇಲೆ 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಬೇಕು. ಮತ್ತು ಅದೇ ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡು ಅದನ್ನು ಪೌಡರ್ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಮಾಡುವಾಗ ಲೋ ಫ್ಲೇಮಲ್ಲಿ ಇರಬೇಕು. ಜಸ್ಟ್ ಈ ಸಕ್ಕರೆ ಕರಗಿ ಅದ್ರ ಜೊತೆ ಮಿಕ್ಸ್ ಆಗಬೇಕು ಅಷ್ಟೇ. ನೀಟಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಹಾಲಿನ ಪೌಡರ್ನ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ತೆಳ್ಳಗಾದರೆ ಏನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಗಟ್ಟಿ ಆಗುತ್ತೆ. ತುಂಬ ತೆಳ್ಳಗಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಹಾಲಿನ ಪೌಡರ್ನ ಸೇರಿಸ್ಕೊ. 1-2 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಬಿಸಿ ಇರುವಾಗಲೇ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಮಾಡಿಕೊಂಡ್ರೆ ಈ ಸ್ವೀಟ್ ರೆಡಿ ಆಗುತ್ತೆ. ಓಕೆ, ಸೊ ನಾನು ಯಾವುದೋ ಒಂದು ಶೇಪಲ್ಲಿ ಕಟ್ಬಿಟ್ಟಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ಕೋಬೋದು. ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಡ್ರೈ ಫ್ರೂಟ್ಸ್ ಇಲ್ಲ, ಮನೇಲಿ ಖಾಲಿ ಆಗಿಬಿಟ್ಟಿದೆ. ಸೊ ಹಾಗೆ ಮಾಡ್ಕೊಂಡಿರೋದು ನಾನು. ಸೀರಿಯಸ್ಲಿ ಚೆನ್ನಾಗಿದೆ. ಸೇಮ್ ಪೇಡ. ನಮ್ಮ ಅಣ್ಣಂಗೆ ಮಾತ್ರ ಅಲ್ಲ, ನನಗೂ ಸ್ವೀಟ್ ಕ್ರೇವಿಂಗ್ ಜಾಸ್ತಿ ಇದೆ. ಸೊ ಕ್ವಿಕ್ಕಾಗಿ ಮಾಡ್ಕೊಬೋದು. ಯಾರಾದರೂ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಬೇಕ್ರಿಲಿ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಹೆಲ್ತಿಯಾಗಿ ಮಾಡ್ಕೋಬೋದು. ಪಾಪು ಬಟ್ಟೆನ ಯಾವಾಗಲೂ ಅಮ್ಮ ಹ್ಯಾಂಡ್ ವಾಶೇ ಮಾಡೋದು. ಮಷಿನ್ ವಾಶ್ಗೆ ಅಮ್ಮಂಗೆ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ವಾಶ್ ಮಾಡೋದಕ್ಕೆ ಹಾಕ್ತೀವಿ. ಇಲ್ಲಿ ತುಂಬ ಚಳಿ ಇರೋ ಕಾರಣ ಬೇಗ ಆರಲ್ಲ ಬಟ್ಟೆ ಅಂತ ಹೇಳಿ ವಾಷಿಂಗ್ ಮಿಷಿನ್ಗೆ ಇನ್ನೊಂದ್ಸಲ ಡ್ರೈ ಮಾಡೋದಕ್ಕೆ ಹಾಕ್ಬಿಟ್ಟು ಈವ್ನಿಂಗ್ ಹಾಗೆ ಒಳಗಡೆನೆ ಒಣಗಾಕ್ತಾ ಇದ್ದೆ ನಾನಿಲ್ಲಿ. ಅಮ್ಮ ಮಾತಾಡ್ತಾಯಿದ್ರು, ಮಾತಾಡ್ತಾ ಹಾಗೆ ಒಣಗಾಕ್ತಾ ಇದ್ದೆ. ಪಾಪು ಮಲ್ಕೊಂಡ್ಬಿಟ್ಟಿದ್ರು ಸ್ನಾನ ಎಲ್ಲ ಆದಮೇಲೆ, ಇನ್ನೂ ಎದ್ದಿರಲಿಲ್ಲ. ಇವಾಗ ವಿಂಟರ್ ಅಲ್ವಾ, ಸೊ ಅದಕ್ಕೆ ಎಲ್ಲ ಸ್ವೆಟರ್ಸು ಒಂದು ಸ್ವಲ್ಪ ಅಷ್ಟೇ. ಯಾಕಂದರೆ ಹೋದಾಗೆಲ್ಲ ಅಕಸ್ಮಾತ್ ಮಕ್ಕಳು ಬಟ್ಟೆ ಏನಾದರೂ ಕಾಣಿಸಿದ್ರೆ ಅವಾಗೆಲ್ಲ ತೊಗೊಂಡು ಬರ್ತಾ ಇರ್ತೀನಿ. ನನಗೇನೋ ಸಖತ್ ಇಷ್ಟ. ಸೊ ಹಾಗಾಗಿ ಜಾಸ್ತಿ ತೊಗೊಂಡು ಬರಲ್ಲ. ಏನು ಅವಶ್ಯಕತೆ ಇರುತ್ತೋ ಅದನ್ನು ತೊಗೊಂಡು ಬಂದೆ. ಇದು ಸ್ವೆಟರು, ಇದು ಒಂದು ಸ್ವೆಟರು. ಆ್ಯಂಡ್ ಇದು ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಇದು ಅಮ್ಮನಿಗೂ ಇಷ್ಟ ಆಯಿತು. ಇದೊಂಥರ ಕ್ಯೂಟಾಗಿದೆ ಇದೊಂದು. ಆ್ಯಂಡ್ ಡೈಲಿ ಯೂಸ್ ಮಾಡೋದಕ್ಕೆ ಇದು, ಮತ್ತು ಇದು ಪ್ಯಾಂಟ್. ಹಾಗೆ ಸಾಕ್ಸ್. ಸೊ ಸಾಕ್ಸ್ ಎಷ್ಟಂದ್ರೂ ಸಾಲೋದೇ ಇಲ್ಲ. ಈ ಕೊಡಗಲ್ಲಂತೂ ಸಿಕ್ಕಾಬಟ್ಟೆ ಚಳಿ ಇದೆ, ಹಂಗಾಗಿ ಡೈಲಿ ಹಾಕ್ತಾ ಇರ್ತೀನಿ ಸ್ವೆಟರೆಲ್ಲ. ಸೊ ಹೆಂಗೆ ಅಂದರೆ ಜಾಸ್ತಿ ಕವರ್ ಮಾಡಿಬಿಟ್ರೆ
ಸೆಕೆ ಆಗ್ಬಿಡುತ್ತಲ್ವಾ. ಸೊ ಹಾಗಾಗಿ ಒಂದು ತೆಳ್ಳಗಿರುವಂತಹ ಬಟ್ಟೆನ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವೆಟರ್ ಹಾಕಿದ್ರೆ ಕಂಫರ್ಟೇಬಲ್ ಆಗಿರುತ್ತೆ. ಸೊ ನೋಡಿಕೊಂಡು ವೇರ್ ಮಾಡಬೇಕು. ಚಳಿ ಇದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಹಾಕ್ಬಿಟ್ರೆ ಸೆಕೆ ಆದಾಗಲೂ ಮಕ್ಳಿಗೆ ಇರಿಟೇಟ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಪಾಪುನು ಕೂಡ ಎದ್ಬಿಟ್ರು. ಅವ್ರು ಎದ್ಮೇಲೆ ಡೈಪರ್ ರ್ಯಾಶ್ ಕ್ರೀಮ್ ಹಾಕಿ ಡೈಪರ್ನ ಹಾಕ್ತಾ ಇದ್ದೆ. ಅವ್ರು ಮಾಡಿಸ್ಕೊತಾನೆ ಇರಲಿಲ್ಲ. ನೋಡ್ಬೋದು ನಾನು ಆಟ ಆಡೋದೆಲ್ಲ ಕೈ ಕೊಟ್ಟು ಆಟ ಆಡಿಸಿ ಇದೆಲ್ಲ ಟ್ರೈ ಮಾಡಿ ಹಾಕಿಸ್ತಾ ಇದ್ದೆ. ಆದರೂ ಅವ್ರು ಹಾಕಿಸ್ಕೊತಾನೆ ಇರಲಿಲ್ಲ. ಅವ್ರಿಗೆ ಉಲ್ಟಾ ದಬ್ಬ ಹಾಕೋಬೇಕು ಅಂದರೆ ಬೋರ್ಲ್ ಹಾಕೊಂಡು ಆಟ ಆಡಬೇಕು. ಅದಕ್ಕೆ ನಾನು ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಜಾಸ್ತಿ ಹಠ ಮಾಡ್ತಾ ಇದ್ರು. ಅಮ್ಮನೂ ಕೂಡ ಮಾತಾಡಿಸಿ ಎಲ್ಲ ಟ್ರೈ ಮಾಡ್ತಾ ಇದ್ವಿ ನಾವು. ಇದನ್ನೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಆದಮೇಲೆ ನಾನಿಲ್ಲಿ ಹಾಲು ಕುಡಿತಾ ಇದ್ದೆ. ನಾವು ಎಣ್ಣೆ ಸ್ನಾನ ಅಲ್ವಾ ಮಾಡಿಸಿದ್ದು. ಸೊ ಹಾಗಾಗಿ ಸ್ನಾನ ಆದ ತಕ್ಷಣ 2 ಅವರ್ಸ್ ಮಲಗಿಬಿಟ್ಟಿದ್ರು. ಇವಾಗ ಮಲಗೋದು ಲೇಟ್ ಆಗಿಬಿಡುತ್ತೆ. ಯೂಶಲಿ ಯಾವಾಗಲೂ 11:30 12 o'clock ಮೇಲೇನೆ ಆಗುತ್ತೆ. ಎಲ್ಲರೂ ಪಾಪು ಮಲಗೋದಕ್ಕೆ ವೇಟ್ ಮಾಡ್ತಾ ಇರ್ತೀವಿ, ಆಟ ಆಡಿಸ್ತಾ ಇರ್ತೀವಿ. ಇಲ್ಲ ಅಮ್ಮ ಆಟ ಆಡಿಸ್ತಾ ಇದ್ರು, ನಾನು ಅಮ್ಮನ ಜೊತೆ ಮಾತಾಡ್ತಾ ಕೂತಿದ್ದೆ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.